ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಚಳಿ ಕಣೋ ಟೆಡಿ ಬೇರ್. ಅಲ್ವೋ ಈ ಚಳಿ ಎಷ್ಟೊಂದು ಬೆಚ್ಚಗಿದೆಯಲ್ಲ, ಏನೋ ತಿಂತೀಯಾ? ನಾನೇನು ತಿನ್ನಲ್ಲ. ತಿಂದೇನೆ ಹಿಂಗಿದ್ಯಲ್ಲೋ, ತಿಂದ್ರೆ ಇನ್ನು ಹೆಂಗೆ ಇರ್ತೀಯ? ಜ್ಯೂಸ್ ನೋಡ್ತಾ ಇದೆಯೇನೋ? ಅದು ಯಾರಿಗೆ ಅನ್ಕೊಂಡಿದ್ಯಾ? ನಿಮ್ಮ ಅಮ್ಮನ್ಗಪ್ಪ, ಜೊತೆಗೆ ಚಿಕ್ಕಿನೂ ಬರ್ತಿದಾರಲ್ಲ ಅವರಿಬ್ಬರಿಗೂ. ಅಷ್ಟು ದೂರದಿಂದ ಸುಸ್ತಾಗಿ ಬಂದಿರ್ತಾರೆ ನೋಡು, ಅದಕ್ಕೆ. ನಿಂಗೊಂದು ಬೇಕೇನೋ ಹೇಳ? ನಂಗೇನು ಬೇಡ. ಗೊತ್ತು ನೀನು ಬೇಡ ಅಂತೀಯ ಅಂತ, ಅದಕ್ಕೆ ಎರಡೇ ತರಿಸಿತು. ಎಲ್ಲೋ ಟೆಡಿ ಬೇರ್, ನಿಮ್ಮಮ್ಮ ಇನ್ನೂ ಬರಲೇ ಇಲ್ಲ. ಇಷ್ಟು ಕಡಿಮೆನಾ ಪ್ರೀತಿ? ವೆರಿ ಬ್ಯಾಡ್. ಮಮ್ಮಿ, ಮೇಲ್ ಕೂರ್ಸ್ಕೊಳ್ಳೋ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದೀನಿ. ನೀರು ಇಷ್ಟೊತ್ತೆ ಕೂತಿದ್ಯಾ ಅಂತ 10 ನಿಮಿಷ ಸೀನು ಆಗೋಗ್ಬಿಡುತ್ತೆ. ಬರ್ಬೇಕು ಭೂಮಿಕಾ ಅಲಿಯಾಸ್ ಟೀಚರ್ ಅಮ್ಮ ಅಂಡ್ ಮೈ ಡಿಯರ್ ಮಲ್ಲಿ ಅಲಿಯಾಸ್ ರೂರಲ್ ಕೋಟ. ಸಾರಿ, ಇರೋದೊಂದೇ ಚೇರು. ಒಬ್ರು ಕೂರಿಸಿ ಇನ್ನೊಬ್ರನ್ನ ನಿಲ್ಸಿದ್ರೆ ಬೇಜಾರಾಗತ್ತೆ. ಪರವಾಗಿಲ್ಲ, ಇಬ್ರು ನಿಂತ್ಕೊಂಡೆ ಮಾತಾಡಿ. ತುಂಬಾ ದೂರದಿಂದ ಬಂದಿದ್ದೀರಾ, ಸುಸ್ತಾಗಿದೆ. ಅದಕ್ಕೆ ಆಲ್ರೆಡಿ ನೋಡಿ ಜ್ಯೂಸ್ ರೆಡಿ ಮಾಡಿಟ್ಟಿದ್ದೀನಿ, ತಗೊಳ್ಳಿ ಕುಡೀರಿ. ಹೋಗ್ಲಿ ಬಿಡಿ, ಆಯ್ತು. ಏನ ನಿಮ್ಮಮ್ಮ ಜ್ಯೂಸ್ ಕುಡಿಯಲ್ವಂತಲ್ಲ? ವೇಸ್ಟ್, ಇರ್ಲಿ. ಸರಿ ಟೀಚರ್ ಅಮ್ಮ, ಸೀದಾ ವಿಷಯಕ್ಕೆ ಬಂದ್ಬಿಡ್ತೀನಿ. ನೋಡಿ ಟೀಚರ್ ಅಮ್ಮ, ನನಗೇನು ಬೇಕು ಅಂತ ನಿನಗೆ ತುಂಬ ಚೆನ್ನಾಗಿ ಗೊತ್ತು. ಅದು ನನಗೆ ಸಿಕ್ಕಿದೆ, ಆದರೆ ಅನುಭವಿಸೋಕ್ಕಾಗ್ತಿಲ್ಲ. ಅದಕ್ಕೆ ಕಾರಣ ನಿನ್ನ ಗಂಡ. ಅವನು ಮಾಡಿದಂಥ ಒಂದು ಚಿಕ್ಕ ಟೆಕ್ನಿಕಲ್ ಎಡವಟ್ಟು ಇವತ್ತು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಅದಕ್ಕೆ ನಿನ್ನ ಸೈನು ಬೇಕು. ಸರಿ, ಹಾಳಾಗೋಗ್ಲಿ, ನಿಮ್ಮ ಸಾವಾಸನೇ ಬೇಡ. ನನ್ನ ಆಸ್ತಿ ನಾನು ಅನುಭವಿಸೋಣ ಅಂತ ಅಂದ್ರೆ ಅದಕ್ಕೆ ಅಡ್ಗೋಲಾಗಿದ್ದು ಇರೋರಲ್ಲಿ ಕೊಟ್ಟ ಮಲ್ಲಿ. ಅವತ್ತು ಇವಳನ್ನ ಕರ್ಸಿ ಸೈನ್ ಹಾಕು ಮಲ್ಲಿ ಅಂತ ಕೇಳಿದಿಕ್ಕೆ ಏನ್ ಮಾಡಿದ್ಲು ಗೊತ್ತಾ ಟೀಚರ್ ಅಮ್ಮ? ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ, ನನ್ನನ್ನೇ ಹೆದರಿಸ್ತಾಳೆ. ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ರೆ ನಾನು ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಹಾಕ್ತೀನಿ, ಇಲ್ಲ ಅಂದ್ರೆ ಹಾಕಲ್ಲ ಅಂತಾಳೆ. ಎಷ್ಟಿರ್ಬೇಡ ಇವಳಿಗೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ನನ್ನ ಉರಿ. ನಿನಗೆ ತುಂಬಾ ಚೆನ್ನಾಗಿ ಗೊತ್ತು ಟೀಚರ್ ಅಮ್ಮ, ಈ ಜೇಡಿಗೊಂದ್ಸಲ ಉರಿಯಕ್ಕೆ ಸ್ಟಾರ್ಟ್ ಆದ್ರೆ ಅದು ತಣ್ಣಗೆ ಹಾಕ್ಸೋವರೆಗೂ ಅವನು ಸುಮ್ಮನೆ ಇರೋದಿಲ್ಲ. ಸೊ ಇವತ್ತು ನಡೀತಿರೋ ಇನ್ಸಿಡೆಂಟ್ಗೆ ಕಾರಣ ನಾನಲ್ಲ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮಲ್ಲಿನೇ ಕಾರಣ. ಅವತ್ತು ಅವಳು ಸೈನ್ ಹಾಕ್ಬಿಟ್ಟು ಹೋಗಿದ್ದಿದ್ರೆ ಇವತ್ತು ಪಾಪ ಈ ಟೆಡಿ ಬೇರ್ನ ನಾನು ಕರ್ಕೊಂಡು ಬರ್ತಾನೇ ಇರಲಿಲ್ಲ. ನಿನಗೇನಾದ್ರೂ ನನಗೆ 2 ಡೇಟ್ ಹೊಡಿಬೇಕು ಅನ್ನೋ ಕೋಪ ಇದ್ರೆ ಪಕ್ಕದಲ್ಲೇ ಇದ್ದಲ್ಲ ಅವಳಿಗೆ ರಪ್ ಅಂತ 2 ಬಿಡು. ಯಾಕೆಂದ್ರೆ ನಿನಗೆ ನನ್ನನ್ನೇನು ಮಾಡ್ಕೊಳಕ್ ಆಗೋದಿಲ್ಲ. ಈಗ ಈ ಟೆಡಿ ಬೇರ್ನ ನೀನು ನಿನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಸಿಂಪಲ್ ಕೆಲಸ. ಅಲ್ಲಿ 2 ಫೈಲ್ ಇದೆ. ಒಂದು ಫೈಲಲ್ಲಿ ನಿನ್ನ ಸೈನು, ಇನ್ನೊಂದು ಫೈಲಲ್ಲಿ ಬ್ಲಡಿ ರೂರಲ್ ಕೋಟ ಸೈನ್. ನೀವಿಬ್ರು ಅಚ್ಚುಕಟ್ಟಾಗಿ ಮಾರ್ಕ್ ಹಾಕಿರೋ ಕಡೆ ಸೈನ್ ಹಾಕ್ಬಿಟ್ರೆ ಈ ಟೆಡಿ ಬೇರ್ನ ಹಂಗೆ ನಿಮ್ ಜೊತೆ ಪಾಸ್ ಮಾಡಿ ಕಳಿಸ್ಬಿಡ್ತೀನಿ. ಇಲ್ವಾ? ಟೆಡಿ ಬೇರ್ ನನ್ನ ಹತ್ರನೇ ಇರುತ್ತೆ. ನೋಡೋ 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 ಟೆಡಿ ಬೇರ್, ನನ್ನನ್ನು ಮಾತ್ರ ಮರಿಬೇಡ. ಹೋಗು 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 ಹೋಗು.
ಇನ್ನೇನಾದರೂ ಸೈನ್ ಮಾಡೋದಿದೆಯಾ? ಇಲ್ಲ ನಮ್ಮಿಂದ ಕಿತ್ಕೊಳ್ಳೋದಕ್ಕೆ ಇನ್ನೇನಾದರೂ ಇದೆಯಾ? ಇವತ್ತೇ ಲಾಸ್ಟ್. ಇನ್ಯಾವತ್ತೂ ನಾವು ನಿಮ್ಮ ಮುಖ ನೋಡಬಾರ್ದು. ಎಲ್ಲವನ್ನ ಇವತ್ತಿಗೆ ಇಲ್ಲಿಗೆ ಮುಗಿಸ್ಬಿಡಿ. ಇನ್ನು ಮುಂದೆ ಮಲ್ಲಿಗಾಗ್ಲಿ ನನ್ನ ಮಗನಿಗಾಗ್ಲಿ ಹುಡ್ಕೊಂಡು ಬರೋದಾಗ್ಲಿ ಅವ್ರಿಗೆ ತೊಂದರೆ ಕೊಡೋದಾಗ್ಲಿ ಅದು ಯಾವುದನ್ನು ಮಾಡಬೇಡಿ. ನಿಮ್ಮ ಪಾಡಿಗೆ ನೀವಿರಿ, ನಮ್ಮನ್ನು ನಮ್ಮ ಪಾಡಿಗಿರಕ್ಕೆ ಬಿಡಿ. ಅದು ನಮಗಿಂತ ನಿಮಗೆ ಜಾಸ್ತಿ ಒಳ್ಳೆಯದು. ಸುಮ್ಮನಿದ್ದೀನಿ ಅಂದರೆ ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ತಾಳ್ಮೆಯಿಂದಿದ್ದೀನಿ ಅಂತ ಅರ್ಥ. ತಾಳ್ಮೆ ಕಟ್ಟೆ ಉಳಿಯೋದು ಒಂದೇ, ಅಣೆ ಕಟ್ಟೆ ಉಳಿಯೋದು ಒಂದೇ. ತಡ್ಕೊಳಕ್ಕಾಗಲ್ಲ, ಕೊಚ್ಕೊಂಡು ಹೋಗ್ಬಿಡ್ತೀರ. ಇಷ್ಟು ವರ್ಷ ಎಲ್ಲಾನು ಸಹಿಸ್ಕೊಂಡು ನನ್ನ ಹೆಸರು ತಕ್ಕಂಗೆ ತಾಳ್ಮೆಯಿಂದ ಇದ್ದು ಬಂದೆ. ಆದರೆ ಇನ್ನು ಮುಂದೆ ಹಾಗಾಗಲ್ಲ. ಇಲ್ಲಿ ಭೂಕಂಪನೂ ಬರುತ್ತೆ, ಜ್ವಾಲಾಮುಖಿನೂ ಸಿಡಿಯುತ್ತೆ. ಇನ್ನು ಮುಂದೆ ಆಗೋದು ಸಂಧಾನ ಅಲ್ಲ, ಸಂಗ್ರಾಮ. ಪಪ್ಪ ಬೇರೆ ಬಂದ್ರು. ಆಕಾಶ್ನ ಕಿಡ್ನಾಪ್ ಮಾಡಿರೋ ವಿಷಯನ ಹೇಳೋದ ಬೇಡ್ವಾ? ಮ್ಯಾಮ್ ಬೇರೆ ಹೇಳ್ಬೇಡ ಅಂತ ಹೇಳಿದ್ದಾರೆ. ಸಾರಿ ಪುಟ, ನಾನು ಬರೋದು ಲೇಟ್ ಆಯ್ತು. ಹೇಗೆ ಬಂದ್ರಿ ನೀವೆಲ್ಲ? ಪಪ್ಪ, ಅದು ನಾನು ಮ್ಯಾಮ್ ಅಲ್ಲ, ಆಟೋದಲ್ಲೇ ಬಂದ್ವಿ. ಹೌದಾ? ಮತ್ ನೀನ್ ಯಾಕೆ ಹೊರಗಡೆ ನಿಂತಿದ್ಯಾ?